Hello everyone. ನನ್ನ ಪ್ರೀವಿಯಸ್ ವಿಡಿಯೋನಾಗ ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಮೇಲೆ ಸ್ಕ್ವೇರ್ ಶೇಪ್ಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡಿದ್ವಿ. ಸೊ ಇವತ್ತು ಲೀನಿಯರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಸ್ಟ್ರೇಟ್ ಲೈನ್ ಇದ್ದಂತದ್ದು ಯಾವ ತರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಅಂಡ್ ಇದು ಫಸ್ಟ್ ಪ್ರಾಬ್ಲಮ್. A, B, C, D, E, G and H are sitting in a row facing north. Okay, so facing north. ಇವರೆಲ್ಲರೂ ನಾರ್ತ್ ಫೇಸ್ ಮಾಡಿರ್ತಾರೆ. Okay, but not necessary in the same order. There is equal distance between adjacent person. One person ಇಂದ ಇನ್ನೊಂದು ಪರ್ಸನ್ ಎಷ್ಟು ಇರ್ತದೋ ಅದೇ ಸೇಮ್ ನೆಕ್ಸ್ಟ್ ಪರ್ಸನ್ಗೂ ಇರಬೇಕು. ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. A is third to the right of D. ಸೊ ಯಾವತ್ತೂ ನಾವು ಬಹಳ ಜನ ಮಿಸ್ಟೇಕ್ ಮಾಡೋದೇನಪ್ಪಾ ಅಂತಂದ್ರ ಅಲ್ಲಿ ಎಷ್ಟು ಆಲ್ರೆಡಿ 7 ಮೆಂಬರ್ಸ್ ಇದ್ದಾರೆ, 7 ಮೆಂಬರ್ಸ್ ಪಾಯಿಂಟ್ ಹಾಕೊಂಡ್ಬಿಡ್ತಾರೆ. ಸೊ ಅದು ಸ್ವಲ್ಪ ನೀವು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ಅದರ ಸಲುವಾಗಿ A is third to the right of D ಅಂದಾರ. ಸೊ ಇಲ್ಲಿ ನಾವು D ಹಾಕೊಳ್ಳೋಣ. 1 2 3 ಇಲ್ಲಿ A ಹಾಕೊಳ್ಳೋಣ ಅಂತ. ನೆಕ್ಸ್ಟ್ ಅಂದ್ರೆ ಅಡ್ವಾನ್ಸ್ ಮ್ಯಾಪಿಂಗ್ ಮಾಡ್ಕೋಬೇಡ್ರಿ. G sits third to the left of B. ನಮಗ್ G ನೂ ಗೊತ್ತಿಲ್ಲ, B ನೂ ಗೊತ್ತಿಲ್ಲ, ಅದನ್ನ ಹಂಗೆ ಬಿಟ್ಬಿಡ್ರಿ. C and E are not immediate neighbor of G ಅಂದಾರ. G ಬಾಜುಕ C ಆಮೇಲೆ E ಬರಬಾರದು. And C is to the right of E. To the right of E. C is fourth to the right of E ಅಂದಾರ. ಇಲ್ಲಿ ನೋಡಿ ನಮಗೆ ಸಿಕ್ಕಿರೋ ಪ್ರಕಾರ ನಾವು ಇಲ್ಲೇನೆ E ಹಾಕೊಂಡಪ್ಪ ಅಂದ್ರ 1 2 3 4 ಇಲ್ಲಿ ನಮಗ 2 ನಂಬರ್ಸ್ ಬರ್ತಾವ. 1 2 3 4 5 6 ಆಯ್ತು. ಅದಕ್ಕೆ ಈ ಸ್ಟೇಟ್ಮೆಂಟ್ ಹಾಕದ್ರೆ ಅಷ್ಟೇ ಬಿಡ್ರಿ. ನೆಕ್ಸ್ಟ್ ಡಿ, ನಮಗೆ ಡಿ ಆಲ್ರೆಡಿ ಸಿಕ್ಕದಿಲ್ಲ. ಡಿ ಸ್ಟೇಟ್ಮೆಂಟ್ ಡಿ ಈಸ್ ನಾಟ್ ಅಟ್ ದ ಎಂಡ್ ಆಫ್ ದ ರೋ. ಡಿ ನಮಗ ರೋ ಎಂಡಿಂಗ್ ಇಲ್ಲ ಅಂದ್ರೆ ಇಲ್ಲಿ ಯಾರೋ ಒಬ್ರಂತೂ ಇದ್ದಾರೆ. ಬಟ್ ಸೆಕೆಂಡ್ ಟು ದ ರೈಟ್ ಆಫ್ ಎಚ್, ಎಚ್ ಗೆ ಸೆಕೆಂಡ್ ರೈಟ್ ಡಿ ಅದ. ಎಷ್ಟು ಮಂದಿ ಸಿಕ್ಕರಿ ನಿಮಗೆ? 1 2 3 4 5 6 ಆಲ್ರೆಡಿ 6 ಮೆಂಬರ್ ಸಿಕ್ಕಾರ. 7th ಮೆಂಬರ್ ನಮಗ್ ಒಬ್ರು ಬೇಕಾಗಿರೋ, ಅದು ಈ ಕಡೆ ಬರ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡ್ರಿ, ಸಿ ಅಂಡ್ ಇ ಆರ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಜಿ. ಸಿ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ಜಿ ಈಸ್ ಫೋರ್ತ್ ಟು ದ ರೈಟ್ ಆಫ್ ಇ. ನಮಗೆ ಈಗ ಒಬ್ಬರೇ ಮೆಂಬರ್ ಉಳಿದಾರಿ. ಇಲ್ಲಿ ಮ್ಯಾಪಿಂಗ್ ಆಗಿದ್ರ ಒಬ್ಬರೇ ಮೆಂಬರ್ ಉಳಿದಾರ. ನಾವು ಇಲ್ಲಿ ಇ ಕುಡಿಸಿದ್ವಿ ಅಂತಂದ್ರ 1 2 3 4 ಇಲ್ಲ ಇಬ್ಬರು ಬರ್ಬೇಕಾಗ್ತದ. ಸೊ ನಮಗೆ ಇಲ್ಲಿ ಕುಡಿಸಿ ಬರಲ್ಲ. ನಾವು ಇಲ್ಲೇ ಇ ಕುಡಿಸಿದ ಅಂತಂದ್ರ 1 2 3 4 ಆಲ್ರೆಡಿ ಎ ಮ್ಯಾಪ್ ಆಗಿಬಿಟ್ಟದ. ಸೊ ಇಲ್ಲಿ ನಮಗ ಇ ಕುಡಿಸಿ ಬರಂಗಿಲ್ಲ. ಅದಕ್ಕ ನಾವು ಈ ಸೈಡ್ ಇನ್ನೊಂದು ತಗೊಂಡು ಇಲ್ಲಿ ಇ ಹಾಕೊಂಡ್ವಿ ಅಂತಂದ್ರ 1 2 3 4 ಇಲ್ಲಿ ನಮಗ ಸಿ ಬರ್ತದ. ಓಕೆ, ಇಲ್ಲಿ ಸಿ ಬರ್ತದ. ಸಿ ಬಾಜುಕ ಜಿ ಬರಬಾರದು ಅಂತ ಯಾರವರು. ಸಿ ಅಂಡ್ ಇ ಆರ್ ನಾಟ್ ಇಮಿಡಿಯೇಟ್ ನೇಬರ್ ಆಫ್ ಜಿ ಅಂದಾರ. ಸೊ ಇಲ್ಲಿ ನಮಗ ಜಿ ಬರಂಗಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಹೋಗ್ರಿ. G sits third to the left of B. G sits third to the left of B. B ದ ಥರ್ಡ್ ಲೆಫ್ಟ್ ಗೆ ಯಾರು ಬರಬೇಕು? G ಬರಬೇಕು. ಇಲ್ಲಿ ನಾವು B ಕೂಡ್ಸ್ಕೊಂಡ್ರೆ 1 2 3 ಇಲ್ಲಿ G 1 2 3 4 5 6 7 ಮೆಂಬರ್ಸ್ ನಮಗೆ ಇಲ್ಲಿ ಸಿಕ್ಕರು. A ಎಕ್ಸ್ಟ್ರೀಮ್ ಎಂಡಿಗೆ ಅದ, E ಆಮೇಲೆ ಎಕ್ಸ್ಟ್ರೀಮ್ ಎಂಡಿಗೆ ಅದ. ಸೊ ದೀಸ್ ಆಲ್ ಆರ್ ಫೇಸಿಂಗ್ ನಾರ್ತ್ ಸೈಡ್. ಸೊ ಇದು ನಮ್ದು ಫಸ್ಟ್ ಪ್ರಾಬ್ಲಮ್. Second question. A, B, C, D, E, F and G are seated in a straight line facing south. So ನಮ್ಮ previous first question north facing ಇತ್ತು, ಇದು south facing ಅದ. South facing, but not necessarily in the same order. Only 3 people sit between F and A. Only 3 people sit between F and A. ಇಲ್ಲಿ ನಾವು A ಕುಡ್ಸಿದ ಅಂತಂದ್ರ 1 2 3 4 ಇಲ್ಲಿ F ಬರ್ತದ. ಬಟ್ ಒನ್ ಮೋರ್ ಥಿಂಗ್, ಇನ್ನೊಂದು ಪಾಸಿಬಿಲಿಟಿ ಅದ ರೀ. ಇಲ್ಲಿ F ಇಲ್ಲಿ ಏನೋ ಕೂಡಿಸಬಹುದು ನಾವು. ಅದೊಂದು ಪಾಸಿಬಿಲಿಟಿ ಅದ, ಹಾಕೋಣ ಅಂತ. ಇಲ್ಲಿ F 1 2 3 ಇಲ್ಲಿ A ಹಾಕೋಣ. 2 ಪಾಸಿಬಿಲಿಟಿ ಡಯಾಗ್ರಾಮ್ಸ್. ಓನ್ಲಿ 2 ಪೀಪಲ್ ಸಿಟ್ ಬಿಟ್ವೀನ್ ಎ ಅಂಡ್ ಜಿ. ಎ ಆಮೇಲೆ ಜಿ ನಡಬೇಕ ಇಬ್ಬರು ಇರಬೇಕು. ಇಲ್ಲಿ ಎ ಅದ 1 2 ಬಿಟ್ಟು ಇಲ್ಲಿ ಜಿ, ಇಲ್ಲಿ ಎ ಅದ 1 2 ಬಿಟ್ಟು ಇಲ್ಲಿ ಜಿ.
E is not an immediate neighbor of either A or F. E A ಆಮೇಲೆ F ನಡ್ಬತ್ ಬರಬಾರ್ದು. ಇನ್ನೊಂದು ನೋಡಿ ಈ ಸ್ಟೇಟ್ಮೆಂಟ್, neither F nor A sits at an extreme ends of line. F ಆಮೇಲೆ A ಇಬ್ರು ಎಕ್ಸ್ಟ್ರೀಮ್ ಎಂಡ್ ಸಿಗಿಲ್ಲ, ಅಂದ್ರೆ ಈ ಕಡೆ ಒಬ್ರಿದಾರ ಆ ಕಡೆ ಒಬ್ರಿದಾರ. 1 2 3 4 5 6 7 ಆಲ್ರೆಡಿ 7 ಮೆಂಬರ್ಸ್ ಆಗೋದು. ಇಲ್ಲಿಯೂ ಸೇಮ್. Well, next, E is not an immediate neighbor of A or F. A ಆಮೇಲೆ F ನಡಬರ್ಕ E ಬರಬಾರ್ದು ಅಂತಂದ್ರ ನಮಗೆ ಓದಿರೋ ಪ್ಲೇಸ್ ಇದು ಒಂದೇ. ಯಾಕಂದ್ರೆ ಇಲ್ಲಿ ಹಾಕಿದಪ್ಪ ಅಂದ್ರ F ಬಾಜು ಆಗ್ತದ, ಇಲ್ಲೇ ಕುಡಿಸಿದಪ್ಪ ಅಂದ್ರ A ಬಾಜು ಆಗ್ತದ. ಇಲ್ಲಿಯೂ ಸೇಮ್, ಇಲ್ಲೇ E ಬರ್ತದ, ಇಲ್ಲಿ 3 ಕಡೆ ಬರಂಗಿಲ್ಲ. ನೆಕ್ಸ್ಟ್, E sits third to the left of B. ಈಗ ಸೌತ್ ಫೇಸಿಂಗ್ ಇರೋದಕ್ಕ ಈ ಕಡೆಲ್ಲ ಲೆಫ್ಟ್ ಆಗ್ತಾರ, ಈ ಕಡೆಲ್ಲ ರೈಟ್ ಆಗ್ತಾರ. ಓಕೆ, ಸೌತ್ ಫೇಸಿಂಗ್ ಅಂದ್ರೆ ನಾವು ಫೇಸ್ ಈ ತರ, ಈ ಕಡೆಲ್ಲ ರೈಟ್, ಈ ಕಡೆಲ್ಲ ಲೆಫ್ಟ್. E sits third to the left of B. ಅಂದ್ರೆ ನಾವು B ಇಲ್ಲಿ ಕೂರ್ಸ್ಕೊತೀವಿ, E ಇಲ್ಲಿ ಕೂತಾರ ಅಂದ್ರೆ B ಇಲ್ಲಿ ಕೂರ್ತಾರ. ಇಲ್ಲಿಯೂ ಸೇಮ್, ಇಲ್ಲೇ B. Next, B is not an immediate neighbor of A. B is not an immediate neighbor of A. ಇದು ನೋಡಿದ್ರೆ B A ಬಾಜುನೇ ಅದ ರೀ. ಸೊ ದಿಸ್ ಫಿಗರ್ ಇಸ್ ರಾಂಗ್. ಈ ಕಡೆ ನೋಡ್ರಿ, ಇಲ್ಲಿ ಅದ, ಇಲ್ಲಿ ಬಿ ಅದ, ನಡೀತದೆ, ಏನ್ ಪ್ರಾಬ್ಲಮ್ ಇಲ್ಲ. E is not an immediate neighbor of C. ಅಂದ್ರೆ ಈ ಬಾಜು ಸಿ ಬರಬಾರ್ದು. ಇಲ್ಲಿ ನಾವು ಸಿ ಹಾಕೊಂಡು ಉಳಿದ ರಿಮೈನಿಂಗ್ ಡಿ, ಎ ಬಿ ಸಿ ಡಿ ಇ ಎಫ್ ಜಿ, ಅಲ್ಲೇ ಡಿ ಬರ್ತದೆ. ಓಕೆ, ಸೊ ಈ ಫಿಗರ್ ನಮ್ದು 100% ರೈಟ್ ಆನ್ಸರ್. ಇದು ನಮ್ಮ ಸೆಕೆಂಡ್ ಕ್ವಶನ್. 12 persons are sitting in 2 parallel rows containing 6 persons each. 2 parallel rows. ಎರಡು ರೋ ಬರಿ, ಇವೆರಡು ಪ್ಯಾರಲಲ್ ಅವ. ದಿಸ್ ಇಸ್ ಅವರ್ ಫಸ್ಟ್ and this is our second row. In such a way that there is an equal distance between the adjacent persons. In row 1, P, Q, R, S, T, U. ಈ ರೋ 1 ಒಳಗ ಯಾರ್ಯಾರು ಕೊಡ್ತಾರೆ ನಮ್ಗ? P, Q, R, S, T, U. ಇವ್ರು ಎಷ್ಟು ಮಂದಿ ಕೊಡ್ತಾರ? And facing south. ಇವರು south facing. Next, in row 2, J, K, L, M, N, O. ಇವ್ರು ಎಷ್ಟು ಮಂದಿ ರೋ 2 ಒಳಗೆ ಕೊಡ್ತಾರ? ಅಂಡ್ ಫೇಸಿಂಗ್ ನಾರ್ತ್. ಈಗ ಇಲ್ಲಿ ನೋಡ್ರಿ, J is sitting third to the right of M. ನಮಗ J and M ಇಲ್ಲೇವರೆ ಎರಡು. ಸೊ ಇಲ್ಲಿ M ಕೊಡ್ಸಿದಪ್ಪ ಅಂದ್ರ 1 2 3. J is sitting third to the right of M. ಇದೊಂದಂತು. ನೆಕ್ಸ್ಟ್ ಇನ್ನೊಂದು ಪಾಸಿಟಿವ್ ಡಯಾಗ್ರಾಮ್ ಹಾಕೊಂಡ್ಬಿಡ್ರಿ, ಬೆಟರ್, ಟೈಮ್ ಸೇವ್ ಆಗ್ತದ. 1 2 ಇಲ್ಲಿ J. ಮೇಲೆ ಇಲ್ಲಿ 4 ಮಂದಿ ಕೂತಾರ, ಅದರ ಅಪೋಸಿಟ್ 4 ಮೆಂಬರ್ಸ್ ಇರ್ತಾರ. ಅದನ್ನ ಆಲ್ರೆಡಿ ಅಲ್ಲೇ ಹಾಕೊಂಡ್ಬಿಡ್ಬೋದು. Next, either J or M is sitting at extreme ends of the row. J ಆಮೇಲೆ M ಇಬ್ರಾಗ ಒಬ್ರು ಯಾರೋ ಎಕ್ಸ್ಟ್ರೀಮ್ ಎಂಡಿಗೆ ಕೊಡ್ತಾರೆ, ಇನ್ನೊಬ್ರು ಎಕ್ಸ್ಟ್ರೀಮ್ ಎಂಡಿಗೆ ಕೊಡಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಒಂದ್ ಕಡೆ M ಇನ್ ಎಕ್ಸ್ಟ್ರೀಮ್ ಎಂಡ್ ಇಟ್ಕೊಂಡು ಇನ್ನೊಂದ್ ಕಡೆ J ಎಕ್ಸ್ಟ್ರೀಮ್ ಎಂಡ್ ಇಟ್ಕೊಂಡು, ಇಲ್ಲೇ J ಇಟ್ಕೊಂಡ್ರೆ ಎಕ್ಸ್ಟ್ರೀಮ್ ಎಂಡಿಗೆ, ಅಂದ್ರೆ ಇಲ್ಲಿ ಒಂದರೇ ಪರ್ಸನ್ ಅದ ಅಂತ ಅರ್ಥ. ಇಲ್ಲಿ ಒಬ್ಬರೇ ಇದಾರ. ಇಲ್ಲೇ M ಎಕ್ಸ್ಟ್ರೀಮ್ ಎಂಡಿಗೆ ಮಾಡೋಣ, J ಆದ್ಮೇಲೆ ಇನ್ನೊಬ್ರು ಯಾರೋ ಒಬ್ರು ಇಲ್ಲ ಇಬ್ರು ಇರಬಹುದು. ನೆಕ್ಸ್ಟ್, Q is facing J. Q facing J. Q is facing J. Next, U is sitting third to the right of Q. ಇದು ಫೇಸಿಂಗ್ ಸೌತ್ ಅಂದ್ರ ಈ ಕಡೆ ರೈಟ್ ಆಗ್ತಾರ, ಆ ಕಡೆ ಲೆಫ್ಟ್ ಆಗ್ತಾರ. 1 2 3 ಇಲ್ಲಿ U ಬಂತು. S is not an middle position of the row. S ಮಿಡಲ್ ಪೊಸಿಷನ್ ಬರಲ್ರಿ. ಮಿಡಲ್ ಪೊಸಿಷನ್ ಬರಲ್ಲ ಅಂದ್ರೆ ಏನು, ನಮಗ ಈ ಕಡೆ 2 ಈ ಕಡೆ 2 ಬಿಟ್ರೆ ನಡಬೇಕು ಎರಡು ಮಿಡಲ್ ಪೊಸಿಷನ್ ಆಗ್ತಾವ. ಸೊ ಅದಿನ್ನ ನಮಗೆ ಗೊತ್ತಾಗಿಲ್ಲ ಯಾವ್ದಂತೇಳಿ, ಅದು ಅಷ್ಟೇ ಪೆಂಡಿಂಗ್ ಇಡ್ರಿ. N is sitting third to the right of K and
ಈಸ್ ನಾಟ್ ಸಿಟಿಂಗ್ ಅಟ್ ಆನ್ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ರೋ. ಈಸ್ ನಾಟ್ ಸಿಟಿಂಗ್ ಅಂತಂದ್ರ ಎನ್ ಈಸ್ ನಾಟ್ ಸಿಟಿಂಗ್ ಅಟ್ ಆನ್ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ರೋ ಅಂದಂಗ. ಇಲ್ಲಿ ನೋಡ್ರಿ, ಇವಾಗ ಇಲ್ಲಿ 5 ಮೆಂಬರ್ಸ್ ಇದಾರೆ. ನಾ ಇಲ್ಲಿ ಕೆ ಕೂಡಿಸಿದಪ್ಪ ಅಂದ್ರ 1 2 3 ಇಲ್ಲಿ ನಾವು ಎನ್ ಕೂಡಿಸಬಹುದು. ಆಮೇಲೆ ಈ ಕಡೆ ಮುಂದೆ ಹಾಗೆ ಬರಲ್ಲ, ಅದಕ್ಕೆ ಈ ಕಡೆ ಇನ್ನೊಂದು ತಗೊಂಡು ಇಲ್ಲಿ ಕೆ ಕೂಡಿಸಿದಪ್ಪ ಅಂದ್ರೆ 1 2 3 ಇಲ್ಲೇ ಎನ್ ಕೂಡಿಸೋಣ. ಈ ಕಡೆ ಎಂ ಎಕ್ಸ್ಟ್ರೀಮ್ ಎಂಡ್ ಮಾಡ್ಕೊಂಡು ಜೆ ಈ ಕಡೆ ಎಕ್ಸ್ಟ್ರೀಮ್ ಮಾಡ್ಕೊಂಡು ಇಲ್ಲಿ ಕೆ ಕೂಡಿಸಿದಪ್ಪ ಅಂದ್ರೆ 1 2 3 ಇಲ್ಲೇ ಎನ್ ಕೂಡ್ತಾರೆ. ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ನೋಡ್ರಿ, ಎಸ್ ನಾಟ್ ಸಿಟ್ಸ್ ಅಟ್ ದ ಮಿಡಲ್ ಪೊಸಿಷನ್ ಆಫ್ ದ ರೋ. ಈ ಮಿಡಲ್ ಪೊಸಿಷನ್ ಅಂದ್ರೆ ಇವೆರಡು ಮಿಡಲ್ ಪೊಸಿಷನ್ ಅದು ನಮಗೆ 1 2 1 2 ಇವೆರಡು ಮಿಡಲ್ ಪೊಸಿಷನ್ ಅದು. ಒಂದ್ ಕಡೆ ಅವ್ರು ಮೇ ಬಿ ಎಸ್ ಇಲ್ಲದೆ ಕೂಡಬಹುದು, ಇಲ್ಲಪ್ಪ ಅಂದ್ರೆ ಎಸ್ ಇಲ್ಲದೆ ಕೂಡಬಹುದು. 2 ಪೊಸಿಷನ್ಸ್ ಇಲ್ಲಿ ಇವೆರಡು ಮಿಡಲ್ ಪೊಸಿಷನ್ ಆಗ್ತಾವ. ನಮಗೆ ಎಸ್ ಕೂಡ್ಸಿಕ್ಕಿ 4 ಜಾಗ ಬರಿದ್ರು ಅವರು. ಇಲ್ಲೆಲ್ಲೋ ಒಂದ್ ಕಡೆ ಎಸ್ ಕೂಡಬಹುದು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಟಿ ಈಸ್ ಸಿಟಿಂಗ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ಕ್ಯೂ ಬಾಜು ನಮಗ ಟಿ ಕೊಡ್ತಾರ ಅಂದ್ರ ಎಸ್ ಇಲ್ಲೇ ಫಿಕ್ಸ್ ಆಯ್ತು. ಇಲ್ಲೇ ಒಂದ್ರಿ ಇಲ್ಲಿ ನಾವು ಇಲ್ಲಿ ಟಿ ಕೊಡ್ತಾರ, ಇನ್ನು ಎಸ್ ಫಿಕ್ಸ್ ಆಗಿಲ್ಲ. ಸೆಕೆಂಡ್ ಡಯಾಗ್ರಾಮ್ ಒಳಗ ಇದಾಯ್ತು. ಎಸ್ ಈಸ್ ಫೇಸಿಂಗ್ ಕೆ. ಎಸ್ ಈಸ್ ಫೇಸಿಂಗ್ ಕೆ. ಸೊ ಕೆ ಇಲ್ಲದ ಅಂತಂದ್ರ ಇಲ್ಲಿ ಎಸ್ ಬರ್ತದ. ನೆಕ್ಸ್ಟ್ ಇಲ್ಲಿ ಕೆ ಅಂದ್ರೆ ಇಲ್ಲಿ ಎಸ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟದ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಎಲ್ ಈಸ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ನೈದರ್ ಎನ್ ಅಂಡ್ ಜೆ. ಅಂದ್ರೆ ಎಲ್ ಎನ್ ಜೆ ಅದ್ರ ಬಾಜು ಬರಬಾರ್ದು ಅಂತ ಹೇಳಿ. ಸೊ ಎನ್ ಇಲ್ಲದ ಜೆ ಇಲ್ಲದ, ಇಲ್ಲಿ ನಮ್ಮ ಜಾಗ ಅದ, ಇಲ್ಲಿ ಎಲ್ ಕುಡ್ಸ್ಕೊಂಡು ಈ ಕಡೆ ಸೈಡ್ ಎನ್ ಜೆ. ಸೊ ಇದು ರಾಂಗ್. ಯಾಕಂದ್ರೆ ಇಲ್ಲಿ ಉಳಿದ 2 ಪ್ಲೇಸ್ ಹೋದವ್ರಿ ನಮಗ, ಒಂದ್ ಇಲ್ಲೇ ಒಂದ್ ಇಲ್ಲೇ, ಅವ್ ಎರಡರಾಗ ಕೂಡಿಸಿ ಬರಂಗಿಲ್ಲ. ಅದು ರಾಂಗ್ ಆಯ್ತು. ನಮ್ಗೆ ಇಲ್ಲೇ ಹುಡ್ಕಾಡ್ಬೇಕು. ಈಗ ಇಲ್ಲಿ ಉಳಿದ ಯಾವ್ದ್ರಿ, ಜೆ ಕೆ ಎಲ್ ಎಂ ಎನ್ ಓ ಉಳ್ದದು. ನೆಕ್ಸ್ಟ್ ಎನ್ ಈಸ್ ಫೇಸಿಂಗ್ ಆರ್. ಎನ್ ಇಲ್ಲದ, ಇಲ್ಲಿ ಆರ್ ಫೇಸಿಂಗ್ ಆಯ್ತು. ಇಲ್ಲಿ ಯಾವ್ದು ಹೋಯ್ತು, ಪಿ. ಸೊ ಇದು ನಮ್ದು 100% ರೈಟ್ ಆನ್ಸರ್. ಸೊ ನಾವು ಈ ತರ ಮ್ಯಾಪಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋನಾಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ಟಿಲ್ ದೆನ್ ಥ್ಯಾಂಕ್ ಯು.